ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ಮನೆಯ ಪಾಸಿಟಿವ್ ಎನರ್ಜಿಗೋಸ್ಕರ ಒಂದಷ್ಟು ಸರಳ ಪೂಜೆ ಟಿಪ್ಸ್ಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತಾ ಇದ್ದೀನಿ. ಆದಷ್ಟು ಮನೆ ಒರೆಸುವಾಗ ಆ ನೀರಿಗೆ ಸ್ವಲ್ಪ ಉಪ್ಪು, ಗಂಜಲ, ಹಸುವಿನ ಗಂಜಲ, ಹಾಗೆ ಸ್ವಲ್ಪ ಅರಿಶಿಣದ ಪುಡಿ ಒಂದು ಚಿಟಿಕೆ ಹಾಕಿ ನೆಲ ಒರೆಸೋದು ತುಂಬಾ ಮನೆಗೊಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಹಾಗೆ ನಾವು ದೇವ್ರ ಮನೆಯಲ್ಲಿ ಯಾವಾಗಲೂ ಕಳಸ ಇಡ್ತೀವಲ್ವ, ಆ ಕಳಸದ ಕೆಳಗಡೆ ರಂಗೋಲಿ ಹಾಕೋದನ್ನ ಮರಿಬಾರ್ದು. ಕಳಸದ ಕೆಳಗಡೆ ರಂಗೋಲೆ ಹಾಕಿ ಆನಂತರ ನಾವು ರಂಗೋಲೆ, ಅರಿಶಿಣ, ಕುಂಕುಮ, ಅಕ್ಷತೆ ಇಟ್ಟು ಆನಂತರ ನಾವು ಕಳಸ ಪ್ರತಿಷ್ಠಾಪನೆ ಮಾಡಬೇಕು. ಹಾಗೆ ದೀಪ ಇಡಬೇಕಾದ್ರೂ ಅಷ್ಟೇ, ದೀಪದ ಕೆಳಗಡೆನೂ ಒಂದು ಪುಟ್ಟ ರಂಗೋಲೆ ಹಾಕಿ ದೀಪ ಇಡೋದು ತುಂಬಾ ಶ್ರೇಷ್ಠ. ಹಾಗೆ ತುಂಬ ಜನ ದೀಪಕ್ಕೆ ಒಂಟಿ ಬತ್ತಿ ಹಚ್ತಾರೆ, ನಾನು ಸುಮಾರು ಕಡೆ ನೋಡಿದ್ದೀನಿ. ಆ ರೀತಿ ಮಾಡಬಾರ್ದು. ಯಾವಾಗಲೂ ದೀಪ ಹಚ್ಚಬೇಕಾದ್ರೆ 2 ಬತ್ತಿಯಿಂದನೇ ದೀಪ ಹಚ್ಚಬೇಕು, ಜೋಡಿ ಬತ್ತಿನೇ ಉಪಯೋಗಿಸ್ಬೇಕು. ಒಂಟಿ ಬತ್ತಿ ಯಾವುದೇ ಕಾರಣಕ್ಕೂ ಹಾಕಕ್ಕೆ ಹೋಗಬಾರ್ದು. ಮತ್ತು ಹಾಗೆ ದೀಪ ಬತ್ತಿ ಹೊಸಿಬೇಕಾದ್ರೂ ಅಷ್ಟೇ, ತೊಡೆ ಮೇಲೆ ಹಾಕ್ಕೊಂಡು ಅಥವಾ ಅಂಗೈ ಬಳಸಿ ಬತ್ತಿ ಹೊಸಿಯಕ್ಕೆ ಹೋಗಬಾರ್ದು. ಒಂದು ಮಣೆ ಅಥವಾ ಬೇರೆ ಏನಾದರೂ ಒಂದು ಸಹಾಯದಿಂದ ನಾವು ಬತ್ತಿನ ಹೊಸ್ಕೋಬೇಕು. ಇಲ್ಲಾಂದರೆ ನಾನು ಇಲ್ಲಿ ನೋಡ್ಬೋದು, ಕೈನಲ್ಲಿ ಸುಮ್ಮನೆ ಹಾಗೆ ಬೆರಳಿನಿಂದ ಹಿಂಗೆ ಮಾಡ್ಕೊಳ್ತಾ ಇದ್ದೀನಿ. ಆ ರೀತಿ ಹಿಂಗೆ ಮಾಡಿ ನಾವು ದೀಪಕ್ಕೆ ಬತ್ತಿ ಹಾಕ್ಬೋದು. ಹಾಗೆ ದೇವ್ರಿಗೆ ದೀಪ ಹಚ್ಚೋದಕ್ಕೆ ಕೊಬ್ಬರಿ ಎಣ್ಣೆ ತುಂಬಾ ಶ್ರೇಷ್ಠ. ಪ್ರತಿನಿತ್ಯ ದೀಪಕ್ಕೆ ತುಪ್ಪ ಬಳಸೋಕ್ಕಾಗೋದಿಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ಕೊಬ್ಬರಿ ಎಣ್ಣೆಯಿಂದ ಆದರೂ ದೀಪ ಹಚ್ಚಿದ್ರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾರೆ ಅನ್ನೋದು ಒಂದು ನಂಬಿಕೆ. ಮಹಾಲಕ್ಷ್ಮಿಗೆ ಕೊಬ್ಬರಿ ಎಣ್ಣೆ ತುಂಬ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚೋದನ್ನು ಮರಿಬೇಡಿ. ಹಾಗೆ ಕೊಬ್ಬರಿ ಎಣ್ಣೆಗೆ ನಾನು ಸುಮಾರು 1 ಲೀಟ್ರ್ ಅಷ್ಟು ಕೊಬ್ಬರಿ ಎಣ್ಣೆ ತೊಗೊಂಬಂದರೆ ಅದಕ್ಕೆ ಒಂದು ಚಿಕ್ಕ ಬಾಟ್ಲ್ ಒಂದು 60 ರೂಪಾಯಿ ಅಷ್ಟೇನೋ ತೊಗೊಳ್ತಾರೆ ಅನಿಸುತ್ತೆ. ಮಲ್ಲಿಗೆ ಎಣ್ಣೆ ಅಂತ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ. ನಾವು ಕೊಬ್ಬರಿ ಎಣ್ಣೆ ಜೊತೆ ಮಲ್ಲಿಗೆ ಎಣ್ಣೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಂದು ಒಳ್ಳೆ ಪರಿಮಳನೂ ಇರುತ್ತೆ. ಇದು ಮಹಾಲಕ್ಷ್ಮಿಗೆ ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾವು ಈ ರೀತಿ ಮಾಡ್ಕೋಬೋದು. ನಾನು 1 ಲೀಟ್ರ್ ಕೊಬ್ಬರಿ ಎಣ್ಣೆಗೆ ಒಂದು ಚಿಕ್ಕದು ಒಂದು 50 ml ಅಷ್ಟು ಬಾಟ್ಲ್ ತಂದು ಆ ಬಾಟ್ಲನ್ನ ಫುಲ್ ಎಣ್ಣೆನ ಅದರೊಳಗೆ ಮಿಕ್ಸ್ ಮಾಡಿ ಇಟ್ಕೊಂಡು ಅದರಿಂದ ನಾನು ಕೊಬ್ಬರಿ ಎಣ್ಣೆ ದೀಪ ಹಚ್ತೀನಿ. ಹಾಗೆ ಟೌನ್ಗಳಲ್ಲಿರೋರು ಕೆಂಡ ಮಾಡಿ ಧೂಪ ಹಾಕೋದಕ್ಕೆ ತುಂಬಾ ಕಷ್ಟ ಅಂತ ಹೇಳ್ತಾರಲ್ವ, ಅದಕ್ಕೋಸ್ಕರ ಸಿಂಪಲಾಗಿ ಮನೆಯಲ್ಲಿ ಯಾವ ರೀತಿ ನಾವು ಕೆಂಡ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನು ಈ ರೀತಿ ಕಂಠನ ಹಿಕ್ಲದಲ್ಲಿ ಸಿಗಿಸ್ಕೊಂಡು ಕಂಠ ನೀಟಾಗಿ ಹತ್ಕೊಳ್ಳೋವರೆಗೂ ಇಟ್ಕೊಳ್ತೀವಿ. ಆ ನಂತರ ಒಂದು ಹಳೇದು ಯಾವುದಾದ್ರೂ ಬಾಣಲಿ ಅಥವಾ ಒಂದು ಹಳೆ ಪ್ಲೇಟ್ ಮೇಲೆ ಮೇಲಾದರೂ ಹಾಕಿ ಪೂರ್ತಿ ಕಂಠ ಹತ್ಕೊಂಡ ನಂತರ ಸ್ವಲ್ಪ ಹೊತ್ತು ಆಚೆ ಇಟ್ಕೊಂಡ್ರೆ ಸಾಕು. ಕೆಂಡ ಪೂರ್ತಿ ನಮಗೆ ಕಂಠ ಸುಟ್ಟಿ ಇದಾಗುತ್ತೆ. ನೋಡ್ಬೋದು, ಇಲ್ಲಿ ನಾನು ಈ ರೀತಿ ಮನೆಯಲ್ಲಿ ಕೆಂಡ ಮಾಡಿಕೊಂಡು ವಾರಗಳ ಮಾಡಿದಾಗ ಅಥವಾ ಅಮಾವಾಸ್ಯೆ ಹುಣ್ಮೆಗಳಲ್ಲಿ ಈ ರೀತಿ ಕೆಂಡ ಮಾಡಿಕೊಂಡು ನಾವು ಅದರಿಂದ ಧೂಪ ಕೊಡೋದ್ರಿಂದ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಾನು ಹಾಗೆ ಇಲ್ಲಿ ಪೂಜೆಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಯಾವಾಗಲೂ ಪೂಜೆ ಮಾಡೋಕ್ಕೆ ರೆಡಿ ಮಾಡಿ ಕುತ್ಕೊಳ್ಳೋ ಟೈಮಲ್ಲಿ ಪ್ರಸಾದಕ್ಕೂ ರೆಡಿ ಮಾಡಿ ಇಟ್ಕೊಂಡೇ ಕುತ್ಕೋಬೇಕು. ಪೂಜೆ ಮಧ್ಯದಲ್ಲಿ ಎದ್ದು ಹೋಗಬಾರ್ದು. ಧೂಪ, ದೀಪ, ನೈವೇದ್ಯ, ಹಾಗೆಯೇ ನಾವು ಯಾವತ್ತೂ ನೈವೇದ್ಯ ಇಡದೆ ದೇವ್ರಿಗೆ ಪೂಜೆ ಮಾಡಬಾರ್ದು. ಕನಿಷ್ಠ ಪಕ್ಷ ನೀವು ಮನೆಯಲ್ಲಿ ಏನೂ ಇಲ್ಲ ಅಂದರೆ ಒಂದು ಸ್ವಲ್ಪ ಬೆಲ್ಲದ ಚೂರು ಅಥವಾ 1 ಸ್ಪೂನಷ್ಟು ಸಕ್ಕರೆ ಕೂಡ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡ್ಬೋದು. ಹಾಗೆ ನಾನಿಲ್ಲಿ ನೋಡ್ಬೋದು, ಧೂಪಕ್ಕೋಸ್ಕರ ನಾನು ಮನೆಯಲ್ಲೇ ಪ್ಯೂರ್ ಸಾಂಬ್ರಾಣಿ ಕಲ್ಲು ತಂದು ಪುಡಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಿಳಿ ಸಾಸಿವೆ, ಲಾವಂಚದ ಬೇರು, ಹಾಗೆ ಸ್ವಲ್ಪ ಪಲಾವ್ ಎಲೆ, ಬೇವಿನ ಎಲೆ, ಇದನ್ನೆಲ್ಲ ಒಂದಷ್ಟು ಪದಾರ್ಥಗಳನ್ನ ನಾನು ಪೌಡ್ರ್ ಮಾಡಿ ಶ್ರೀಗಂಧದ ಪುಡಿ ಇವನ್ನೆಲ್ಲ ಇದರಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡು ಅದನ್ನು ನಾನು ವಾರಗಳಲ್ಲಿ ಅಮಾವಾಸ್ಯೆ ಹುಣ್ಮೆನಲ್ಲಿ ಧೂಪಕ್ಕೆ ಕೊಡ್ತೀನಿ. ನಾನು ನೆಕ್ಸ್ಟ್ ಟೈಮ್ ಮಾಡುವಾಗ ನಾನು ನಿಮಗೆ ಅದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ತೀನಿ ಅಂತ ನಿಮ್ಮೊಟ್ಟಿಗೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ. ಆದಷ್ಟು ಈ ರೀತಿ ನಾವು ಮನೆಗೆ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ಏನೇ ನೆಗೆಟಿವ್ ಎನರ್ಜಿಗಳಿದ್ರೂ ಕಡಿಮೆ ಆಗ್ತಾ ಹೋಗುತ್ತೆ. ಇಡೀ ಮನೆ ಎಲ್ಲ ಮೂಲೆಗಳಲ್ಲೂ ನಾವು ಈ ರೀತಿ ಧೂಪ ಕೊಡ್ತಾ ಹೋಗಬೇಕು. ಹಾಗೆ ಮನೆ 4 ಮೂಲೆಗಳಲ್ಲಿ ಒಂದು ಗಾಜಿನ ಬಟ್ಲು ಅಥವಾ ಲೋಟದಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ 4 ಮೂಲೆಗಳಲ್ಲಿ ಇಟ್ಟು ಅದನ್ನ 15 ದಿನ ಅಥವಾ ತಿಂಗಳಿಗೆ ಒಂದ್ಸತಿ ಅದನ್ನು ಬದಲಾಯಿಸಿ ತೆಗ್ದಿದ್ದ ಉಪ್ಪನ್ನ ಒಂದು ಯಾವುದಾದ್ರೂ ಮರದ ಕೆಳಗೆ ಅಥವಾ ಹರಿಯ ನೀರಿಗೆ ಬಿಟ್ಬಿಡಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಏನಾದರೂ ನೆಗೆಟಿವ್ ಎನರ್ಜಿ ಇದ್ದರೆ ಉಪ್ಪು ನೆಗೆಟಿವ್ನ ಅಬ್ಸರ್ವ್ ಮಾಡುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಸಣ್ಣ ಪುಟ್ಟ ವಾಸ್ತುದೋಷ ಇದ್ದರೂ ಅದರಿಂದ ನಿವಾರಣೆ ಆಗುತ್ತೆ ಅನ್ನೋ ನಂಬಿಕೆ. ಹಾಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಮನೆಯಲ್ಲೇ ನಾನು ಒಣಗಿರೋ ಹೂವಿನಿಂದ ಸಾಂಬ್ರಾಣಿ ಬತ್ತಿ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋನಲ್ಲೂ ಅಷ್ಟೇ ನಾನು ತೋರಿಸ್ತೀನಿ. ಅಥವಾ ನಾಟಿ ಹಸುವಿನ ಸಗಣಿಯಿಂದ ಕೂಡ ಈ ರೀತಿ ಮಾಡ್ಕೋಬೋದು. ನನಗೆ ಇದಕ್ಕಿಂತ ನಾಟಿ ಹಸುವಿನ ಸಗಣಿನಲ್ಲೇ ತುಂಬಾ ಚೆನ್ನಾಗಿ ಸ್ಮೆಲ್ ಅನಿಸ್ತಿತ್ತು. ಅದನ್ನೇ ನೆಕ್ಸ್ಟ್ ಮಾಡ್ತೀನಿ, ನಿಮ್ಮೊಟ್ಟಿಗೆ ಹಂಚ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.